ನೆಕ್ಸ್ಟ್ ಬಬಲ್ಸ್ ಬರಕ್ಕೆ ಸ್ಟಾರ್ಟ್ ಆಗಿದೆ. 1 ಸ್ಪೂನ್ ಉಪ್ಪು ಹಾಕ್ತೀನಿ. ಓಕೆ, ಉಪ್ಪು. 1 ಸ್ಪೂನ್ ಎಣ್ಣೆ ಬೇಕು. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾ, ಸೂಪರ್. ಇದು ಕುದೀತಾ ಇದೆ. ಓಕೆ, ಏನು ಹಾಕೋಣ? ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ. ಇದೊಂದು 1/4 kg ಅಷ್ಟು ತಗೊಂಡಿದ್ದೀನಿ. 1/4 kg ಅಷ್ಟು ತಗೊಂಡಿದ್ದೀನಿ. ಇದು ಗಂಟು ಹಾಕದೇ ಇರಂಗೆ ತಿರುಗಿಸ್ತಾ ಇರಬೇಕು. ನೋಡಕ್ಕ ಹೆಂಗ್ ನನ್ನ ಕೈಲಿ ಸೇವೆ ಮಾಡಿಸ್ಕತ್ತಿ ಅಲ್ವಕ್ಕ? ನೀವು ಅಡುಗೆ ಮಾಡ್ಬೇಕಾದ್ರೆ ನಿಮ್ಮ ಯಜಮಾನ್ರು ಹಿಂಗೆ ತಿರುಗಿಸ್ತಾ ಇರ್ತಾರಕ್ಕ. ಹೌದಾ? ಹೌದು, ನಿಜವಾಗ್ಲೂ ಹೆಲ್ಪ್ ಮಾಡ್ತಾರೆ. ಅವಾಗ ಬಂದು ಏನೆಲ್ಲ ಪಾತ್ರೆ ಗಿತ್ರೆಲ್ಲ ತೊಳ್ಕೊಳ್ಳೋ ಅಡುಗೆ ಕೂಡ ಅವ್ರು ಚೆನ್ನಾಗಿ ಮಾಡ್ತಾರೆ. ಸಾಕು ಸಾಕಾ? ಇದು ಆಗಿದೆ. ಆಫ್ ಮಾಡೋಣ. ಅಷ್ಟೇನಾ? ಇದು ಸ್ವಲ್ಪ ತಣ್ಣಗೆ ಆಗಕ್ ಬಿಟ್ರೆ ಇದು ಅಷ್ಟೇನಾ? ಇದೆ. ಇನ್ನ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಓಕೆ, ಇವಾಗ ಇದನ್ನ ತಣ್ಣಗಾಗಕ್ಕೆ ಬಿಡಬೇಕು. ಆ ಗ್ಯಾಪಲ್ಲಿ ಏನು ಮಾಡ್ಕೊಳ್ಳೋಣ? ಇಡ್ಲಿ ಪಾತ್ರೆ ಇದಕ್ಕೆ ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಡು. ಕೈ ಒದ್ದೆ ಮಾಡಿ ಹೆಣ್ಮಕ್ಳು ಕಣ್ಮದ್ದೆ ಮಾಡ್ಕೋಬೇಕು, ಬಿಟ್ರೆ ಕೈ ಒದ್ದೆ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅಂಟತ್ತೆ ಅದಕ್ಕೆ. ಈಗ ಇದಾಗಿದೆ ಆಯ್ತಾ? ಇವಾಗ ಅದನ್ನ ಹಬೆಲ್ ಬೇಯಿಸ್ಕೊಳ್ಳೋಣ. ಈಗ ಇದನ್ನ ಹಬೆಲ್ ಸುಮಾರು ಎಷ್ಟು ನಿಮಿಷ? ಒಂದು 5 ನಿಮಿಷ ಸಾಕು. ಯಾಕಂದ್ರೆ ಆಲ್ರೆಡಿ ನಾವು ಅದ್ರಲ್ಲಿ ಅರ್ಧ ಬೇಯಿಸ್ಕೊಂಡ್ಬಿಟ್ಟಿದ್ದೀವಿ. ಇದೊಂದು ಅರ್ಧ ಬೇಯಿಸ್ಬಿಟ್ರೆ ಆಗತ್ತೆ. ಸೂಪರ್. ವಾಕ್ಯ. ಈಗ ಮುಚ್ಚಿಬಿಡಿ. ಹೇಳ್ದಂಗೆ ಕಣಕ್ಕ. ಈಗ ಒಲೆ ಹಚ್ಕೊಟ್ಬಿಡ್ತೀರಾ ನೀವು? ಹಚ್ಚೋದ್ರಲ್ಲಿ ಬಂದವ್ರಿಗೆಲ್ಲ ಒಂದ್ಸತಿ ಸೇವೆ ಮಾಡಕ್ ಸ್ಟಾರ್ಟ್, ಬರೀ ನನ್ನ ಕೈಲೇ ಸೇವೆ ಮಾಡ್ಸ್ಕೊತಾರೆ. ಇದೊಂದು ಅಯ್ಯೋ, ನಾನು ಬರೀ ಒಲೆ ಹಚ್ಚಿದಕ್ಕೆ ಅಮ್ಮನ ಅಡುಗೆ ಚೆನ್ನಾಗಿದೆ ಅಂತ ಗೊತ್ತಿಲ್ಲ ನಿಮ್ಗೆ. ಇನ್ನ ಪುಷ್ಪ ಅಂದ್ರೆ ಫ್ಲವರ್ ನಿಂತ್ಕೊಂಡಿದ್ದೀರಾ? ಫೈರ್ ಆಯ್ತಾ? ಅದಕ್ಕೆ ನಮ್ಮ ಮನೇಲಿ ಯಾರು ನನ್ನ ಎದುರಾಕೊಳ್ಳಲ್ಲ. ಅದಕ್ಕೆ ನೀವು ಅಡುಗೆ ಮನೆಗೆ ಹೋಗಲ್ಲ. ಅದಕ್ಕೆ ನೀವು ಮತ್ತೆ ನೀವು ಅಡುಗೆ ಮನೆಗೆ ಕಳ್ಸಲ್ಲ ಅನ್ಸುತ್ತೆ. ಚೆನ್ನಾಗಿ ನೋಡ್ಕೋತಿದಾರೆ ರೀ ನನ್ನ ಅಡುಗೆ ಮನೆ ಕಳಿಸ್ದಾರಂಗೆ. ಫೈರ್ ಮಾಡ್ಬಿಡ್ತೀರಾ ಅಡುಗೆ ಮನೆನ ಅಂತ ಭಯ ಅವ್ರಿಗೆ. ನೋಡ್ತಿದ್ದೀರಲ್ಲ ಅತ್ತೆ, ನೀವಂದ್ರೆ ನಂಗೆ ಇಷ್ಟು ಲವ್ ಅಂತ ಎಲ್ಲ ಹೇಳ್ತಾ ಇದೀನಿ. ನೀವು ಹೇಳ್ಕೊಟ್ಟಂಗೆ ಹೇಳ್ತಿದ್ದೀನಿ ನಾನು. ಹೌದಾ? ಓಕೆ, ಸೊ ಈಗ ಒಗ್ಗರಣೆಗೆ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಹಾಕೊಂಬಿಡೋಣ. ಎಷ್ಟು ಹಾಕೊಳ್ಳೋಣ? ಹಾಕಿ 1-2 ಸ್ಪೂನ್ ಅಷ್ಟು ಬೇಕು. 2 ಸ್ಪೂನ್ ಅಷ್ಟು. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ, ನಂತರ ಸಾಸಿವೆ ಹಾಕಿದ ತಕ್ಷಣ ಚಟಾಪಟ ಅನ್ನತ್ತೆ ನೋಡಿ. ಇವಾಗ ಸುಮಾರು 1/4 ಟೀಸ್ಪೂನ್ ಅಷ್ಟು. ಓಕೆ, ನೋಡಿ ನೋಡಿ ನಾ ಹೇಳಲಿಲ್ಲ. ಕರಿಬೇವು, ಏನು ಕರ್ಬೇವಿನ ಸೊಪ್ಪಪ್ಪ ನಂತರನೇ. 1-2 ಸ್ಪೂನು ಹಸಿಮೆಣಸಿನಕಾಯಿ. ಖಾರ ಬೇಕು ಅಂದರೆ ಆಪ್ಷನಲ್ಲು. ನನಗೆ ಖಾರ ಇಷ್ಟ, ನಿಮಗೆ? ನನಗೆ ಇಷ್ಟ. ಹಾಗಿದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ತೀನಿ, ತಗೊಳ್ಳಿ. ತಿನ್ನಿ. ಕಡಲೆಬೇಳೆ, ಕಡಲೆಬೇಳೆ, ತೊಗರಿಬೇಳೆ. ಹೆಸರುಗಳು ಬೇರೆ ಹೇಳ್ಬಿಟ್ಟೆ ನಾನು. ಅಷ್ಟೇನಾ? ಅದೇ ಹೇಳ್ಬಿಟ್ರ ಅಂತ ಅಷ್ಟೇ. ಅದಕ್ಕೆ ಇನ್ನೊಂದ್ಸತಿ ಎಷ್ಟು ಬಿಟ್ಟು ಇನ್ನೊಂದು ಒಗ್ಗರಣೆ ಮಾಡ್ತೀನಿ. ಇಲ್ಲಪ್ಪ, ಅನ್ನ ವೇಸ್ಟ್ ಮಾಡಕ್ಕಾಗತ್ತಾ? ಇಲ್ಲ, ಊಟ ವೇಸ್ಟ್ ಮಾಡಿ ಬರ್ತೇವೆ. ಈರುಳ್ಳಿನ ಎಷ್ಟು ಹಾಕೊಳ್ಳೋಣ? 1-2 ಹೆಚ್ಚಿದ್ದೀನಿ. ಈಗ ಇದು ಇದಾಗಿದೆ, ಇದನ್ನ ಓಪನ್ ಮಾಡಿ ಹಾಕೋಣ. ಇದಾಗಿದೆ ಅಂದ್ರೆ ಒಗ್ಗರಣೆ ಪ್ರಾಪರ್ ಹಳೆ ಬಿಡೋರಲ್ಲ ಹೀಗೆ. ನಾನು ಇದು ಬೇಯಿಸ್ಕೊಬಿಡೋಣ, ಇದನ್ನ ತೆಗೆದ್ಬಿಡೋಣ. ಆಕ್ಚುಲಿ ನನ್ನ ಹಸ್ಬೆಂಡು ಇದನ್ನ ಬೈತಾ ಇರ್ತಾರೆ, ಯಾಕೆ ಇದಾಗಿದೆ ಅದಾಗಿದೆ ಅದು ನೀಟಾಗಿ ಹೇಳೋದಲ್ವ. ಅವ್ರಿಗೂ ಹಂಗೆ ಅಂತೀರಾ? ಅದು ಬಂದರೆ ಆಗಿದೆ, ಇದಾಗಿದೆ ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ಏನ್ ಇದಾಗಿದೆ, ಅದಕ್ಕೊಂದು ಹೆಸರು ಇಲ್ವಾ ಪೂಜಾ, ಹೇಳು ಅಂತ ಬಂದ್ ಮಾಡ್ತಾರೆ. ಇನಕ್ಕ ಅವಳ ರಸಗುಲ್ಲ ಇದ್ದಂಗೆ ಐತಲ್ಲ ಉಪ್ಪಿಟ್ಟು. ಹಸಿ ಸಕ್ಕರೆ ಪಾಕ ಬಿಟ್ಬಿಟ್ರೆ, ಹಸಿಮೆಣಸಿನ್ಕಾಯಿ ಬದಲು ಸಕ್ಕರೆ ಪಾಕ ಬಿಟ್ಬಿಟ್ರೆ ಸೇಮ್ ಅದೇ ಅಲ್ವಾಕ? ಈಗ ನಾನು ಬಿಸಿ ಅಂತ ಕೈ ಹಾಕ್ತಾ ಇದ್ದೀನಿ, ಬಟ್ ಯಾರು ಈಗ ಪ್ರಾಪರಾಗಿ ಈಗ ಸ್ಟಾರ್ಟ್ ಮಾಡೋರು ಯಾರು ಮಾಡಬೇಡಿ. ಅಂದರೆ ನೀವು ಇಂಡೈರೆಕ್ಟಾಗಿ ಹೇಳ್ಕೊತಾ ಇದ್ದೀರಾ? ನಂಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆ ಥರ ಅಂತ. ನನ್ನ ಮನೇಲಿ ನಾನೇ ಮೇನ್ ಶೆಫು. ನಾನಲ್ಲ, ಅದಕ್ಕೆ ನಾನು ಬಿಸಿ ಇದ್ರು ನಂಗೆ ಏನಾಗಲ್ಲ. ಆ್ಯಕ್ಚುಲಿ ಸುಮ್ಮನೆ ಮ್ಯಾಮ್, ನಾವು ಮತ್ತೆ ಕುಕ್ಕರು ಫಸ್ಟ್. ಅಂದ್ರೆ ನಿಮ್ಮ ಮತ್ತೆ ಮಧ್ಯ ಏನೋ ಇದೆ ಏನು ಕೊಡ್ತಾ ಇಲ್ಲ. ಏನೂ ಇಲ್ಲ ಪಾಪ, ಇಷ್ಟು ವರ್ಷ ಅವ್ರು ಮಾಡ್ತಾ ಇದ್ದಾರೆ. ಈಗ ನಾನು ಪ್ರಾಪರ್ ಕುಕ್ ಅಂತ ನಾನು ಕುಕ್ಕಿರೋದ್ನೇ ಅಲ್ಲೋಗಿ ಕುಕ್ತಾವಳೆ ಅಂತ ಅಲ್ವಾ? ಆ ಥರ ಏನಿಲ್ಲ. ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ. ನೀವು ರುಚಿಯಾದ ಪಾಪ್ಸ್ ಉಪ್ಪಿಟ್ಟು ರೆಡಿಯಾಗಿದೆ. ಓಕೆ, ಪಾಪ್ಸ್ ಉಪ್ಪಿಟ್ಟು ಸವಿಯಲು ಸಿದ್ಧ. ಸ್ಪೂನ್ಗಿಂತ ಕೈಲೇ ಹಾಗೆ. ಓ, ಟಚ್ ಆ್ಯಂಡ್ ಫೀಲ್ ಮಾಡಿದ್ದೀನಿ ಅಂತನಾ? ಸೊ ನಿಮ್ಮ ಪರವಾಗಿ ನಾನು ತಿಂತಾ ಇದ್ದೀನಿ ವೀಕ್ಷಕರೇ. ಸಕ್ಕತ್ತಾಗಿದೆ ಒಂಥರ. ಅಮ್ಮ ಸ್ಪೈಸಿ. ನೀವು ಹೇಳಿದ್ರಲ್ಲ ಖಾರ ಎಕ್ಸ್ಟ್ರಾ ಬೇಕು ಅಂದ್ರಿ. ಸಕ್ಕತ್ತಾಗಿದೆ. ನಂಗೆ ಖುಷಿ ಆಗ್ತಾ ಇದೆ, ನೀವು ತಿಂತಾ ಇರೋದು ನೋಡಿದ್ರೆ ನನಗೆ ಖುಷಿ ಆಗ್ತಾ ಇದೆ. ನಾನು ಮಾಡಿರೋ ಅಡುಗೆ ನೀವು ಇಷ್ಟಪಟ್ಟು ತಿಂತಾ ಇದ್ದೀರಲ್ಲ ಅಂತ.
ಪಾಪ್ಸ್ ಉಪ್ಪಿಟ್ಟು ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ 2 ಲೋಟ ನೀರು, 1 ಚಮಚ ಉಪ್ಪು ಹಾಗೂ 1 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ನೀರು ಕುದಿಯಲು ಬಿಡಿ. ನೀರು ಕುದಿಯುವಾಗ 1 ಕಪ್ ರವೆಯನ್ನು ನಿಧಾನವಾಗಿ ಸೇರಿಸುತ್ತಾ ಗಂಟಾಗದಂತೆ ಕೈಯಾಡಿಸುತ್ತಾ ಇರಿ. ರವೆ ಚೆನ್ನಾಗಿ ಬೆಂದು ಗಟ್ಟಿಯಾಗುವವರೆಗೆ ತಿರುಗಿಸಿ ನಂತರ ಒಲೆಯಿಂದ ಕೆಳಗಿಳಿಸಿ ಸ್ವಲ್ಪ ಆರಲು ಬಿಡಿ. ಇದೇ ಸಮಯದಲ್ಲಿ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಒಲೆಯ ಮೇಲಿಟ್ಟು ಕುದಿಯಲು ಸಿದ್ಧತೆ ಮಾಡಿಕೊಳ್ಳಿ. ಬೆಂದ ರವೆ ಮಿಶ್ರಣವು ಕೈಗೆ ಮುಟ್ಟುವಷ್ಟು ಉಗುರು ಬೆಚ್ಚಗಾದಾಗ ಅದರಿಂದ ಸಣ್ಣ ಸಣ್ಣ ಮುದ್ದಾದ ಪಾಪ್ಸ್ ಆಕಾರ ಮಾಡಿಕೊಳ್ಳಿ. ಈ ರವೆ ಉಂಡೆಗಳನ್ನು ಇಡ್ಲಿ ಪಾತ್ರೆಯ ತಟ್ಟೆಯಲ್ಲಿ ಜೋಡಿಸಿ ಹಬೆಯಲ್ಲಿ ಕೇವಲ 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಈಗ ಮತ್ತೊಂದು ಪ್ಯಾನ್ಗೆ 2 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಕಾದ ನಂತರ 1/4 ಚಮಚ ಸಾಸಿವೆ, ಸ್ವಲ್ಪ ಕರಿಬೇವು, 2 ಚಮಚ ಹಸಿಮೆಣಸಿನಕಾಯಿ ಸೀಳುಗಳು, 1 ಚಮಚ ಉದ್ದಿನಬೇಳೆ ಮತ್ತು 1 ಚಮಚ ಕಡಲೆಬೇಳೆ ಹಾಕಿ ಹದವಾಗಿ ಹುರಿಯಿರಿ. ಬೇಳೆಗಳು ಹೊಂಬಣ್ಣಕ್ಕೆ ತಿರುಗಿದಾಗ ಅರ್ಧ ಬೌಲ್ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ ಅದು ಮೆತ್ತಗಾಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಒಗ್ಗರಣೆ ಸಿದ್ಧವಾದ ಬಳಿಕ ಹಬೆಯಲ್ಲಿ ಬೇಯಿಸಿಟ್ಟ ರವೆ ಪಾಪ್ಸ್ ಅದಕ್ಕೆ ಸೇರಿಸಿ ಮಸಾಲೆ ಎಲ್ಲಾ ಉಂಡೆಗಳಿಗೆ ಹಿಡಿಯುವಂತೆ ಹಗುರವಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಮೇಲಿನಿಂದ ಸ್ವಲ್ಪ ತಾಜಾ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ಈಗ ಬಿಸಿ ಬಿಸಿಯಾದ ಪಾಪ್ಸ್ ಉಪ್ಪಿಟ್ಟು ಸವಿಯಲು ಸಿದ್ಧ.